ಪೊಲೀಸ್ ಸ್ಟೇಷನ್ ಲಾ ಆ್ಯಂಡ್ ಆರ್ಡರ್ PSI ಮತ್ತು ಅವರ ಪೂರ್ತಿ ಕ್ರೈಮ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ ಇದೇ ವರ್ಷ ಕ್ರೈಮ್ ನಂಬರ್ 50/2025 ಒಂದು ಬೈಕ್ ಕಳ್ತನ ಆಗಿತ್ತು. ಆ ಬೈಕ್ ಕಳ್ತನ ಬಗ್ಗೆ ಅವರು 6 ದಿನದಿಂದ ನಿರಂತರವಾಗಿ ಸರ್ಚ್ ಮೇಲೆ ಇದ್ದರು, ಯಾರು ಈ ಥರ ಮಾಡಿದ್ದಾರೆ. ಅವರಿಗೆ ಇತ್ತೀಚೆಗೆ ಮೊನ್ನೆ ಮುಲಕಪ್ಪ 26 ವರ್ಷ, ಇವತ್ತು ಸುರಪುರ ತಾಲೂಕು ಅಂತ ನಮ್ಮ ಕ್ರೈಮ್ PSI ಪಠಾಣ್ ಅವರು ಇವರು ಅವ್ರ ಸಿಬ್ಬಂದಿ ಜೊತೆ ಗಸ್ಟಲ್ಲಿ ಇದ್ದಾಗ, ರೌಂಡ್ಸಲ್ಲಿ ಇದ್ದಾಗ ಅವ್ರಿಗೆ ಮಾಹಿತಿ ಸಿಕ್ಕಿದಾಗ ಒಬ್ಬನಿಗೆ ಅವರು ಸಿಕ್ಯೂರ್ ಮಾಡಿದರು. ಸಿಕ್ಯೂರ್ ಮಾಡುವಾಗ ಅವರಿಗೆ ಇಂಟ್ರೋಗೇಷನ್ ಕಂಟಿನ್ಯೂಸ್ ಆಗಿ ಇಂಟ್ರೋಗೇಷನ್ ಮಾಡಿದ್ರು. ಇಂಟ್ರೋಗೇಷನಲ್ಲಿ ಅವರು ಒಪ್ಪಿದ್ದಾನೆ, ನಮ್ಮ ಬೈಕ್ ಜೊತೆಗೆ, ನಮ್ಮ ಬೈಕ್ ಕಳ್ತನ ಜೊತೆಗೆ ಇದೇ ರೀತಿ 20 ಬೈಕ್ ಅವನು ಈ ಥರ ಕಳ್ತನ ಮಾಡಿದ್ದಾನೆ. ಈಗಾಗಲೇ ಅವರು 21 ಬೈಕ್ ನಮ್ಮ ಪೂರ್ತಿ ಟೀಮ್, ನಮ್ಮ ಇನ್ಸ್ಪೆಕ್ಟರ್ ಅಜೂರ್ ಅವರ ನೇತೃತ್ವದಲ್ಲಿ, ನಮ್ಮ ಸಂತೋಷ್ DSP ಅವರ ನೇತೃತ್ವದಲ್ಲಿ 21 ಬೈಕ್ ಅವರು ರಿಕವರಿ ಮಾಡಿದ್ದಾರೆ. ನಾನು ಇದೇ ಜಿಲ್ಲೆಯದು ನಾನು ಬೇರೆ ಬಗ್ಗೆ ಮಾತಾಡಿದರೆ ಇದು ಒಂದೊಂದು ಬಿಗ್ಗೆಸ್ಟ್ ರಿಕವರಿ. ಮೊನ್ನೆ ಜಮಖಂಡಿಯಲ್ಲಿ ಕೂಡ 16ರಿಂದ ಜಾಸ್ತಿ ಬೈಕ್ ರಿಕವರಿ ಆಯಿತು. ಈ ವರ್ಷ ನಮಗೆ ಒಂದೊಂದು ಮೇಜರ್ ಬೈಕ್ ರಿಕವರಿ ಆಗಿದೆ. ಅದರಲ್ಲಿ ಒಂದು ಬೈಕ್ ನಮ್ಮ ಜುರಿಡಿಕ್ಷನ್ ಅವರು ಇದ್ದಾರೆ, ಅಲ್ಲಿ ಕಳ್ತನ ಆಗಿದೆ. ಇನ್ನು 20 ಬೈಕ್ ಸುರ್ಪುರ್ ಪ್ಲಸ್ ಅವರು ನಂಬರ್ ವೆರಿಫೈ ಮಾಡಿ ಎಲ್ಲಿ ಕಳ್ತನ ಆಗಿದೆ, ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲಿ FIR ಆಗಿದೆ ಅದನ್ನು ಕೂಡ ನಾವು ಪತ್ತೆ ಮಾಡ್ತಾ ಇದ್ದೀವಿ. ಬಟ್ ಈಗಾಗಲೇ ತಾವು ನೋಡಿದಾಗ, ಹೊರಗಡೆ ನೋಡಿದಾಗ 21 ಬೈಕ್ ರಿಕವರಿ ಆಗಿದೆ. ಅದನ್ನು ಟೋಟಲ್ ಮೊನ್ನೆ ವ್ಯಾಲ್ಯೂ ನಾವು ಹೇಳಿದ್ದೆ, ಡಿಸ್ಕ್ರಿಪ್ಷನ್ ನಾನು ಹೇಳಿದ್ದೆ. ಅದರಲ್ಲಿ 6 ಪಲ್ಸರ್ ಮೋಟರ್ ಬೈಕ್ ಇದೆ, ಹೀರೋ ಶೈನ್ ಮೋಟರ್ ಸೈಕಲ್ ಇದೆ, ಹೀರೋ ಸ್ಪ್ಲೆಂಡರ್ 2 ಬೈಕ್ ಇದೆ, ಹೀರೋ ಗ್ಲಾಮರ್ ಮೋಟರ್ ಸೈಕಲ್ ಇದೆ, ಡಿಲಕ್ಸ್ ಮೋಟರ್ ಸೈಕಲ್ ಇದೆ, ಯೂನಿಕಾರ್ನ್ ಇದೆ, ಹೀರೋ ಹೊಂಡಾ ಬೈಕ್ ಇದೆ. ಟೋಟಲ್ ಎಲ್ಲ ಸೇರಿ ಸುಮಾರು 100 ಲಕ್ಷ ಸುಮಾರಿಗೆ ಬರ್ತಾ ಇದೆ. ನಮ್ಮ ಸಿಬ್ಬಂದಿಗೆ ಕೂಡ ನಾವು ಇದೇ ಒಕೇಶನಲ್ಲಿ ನಾವು ಅವರಿಗೆ ರಿವಾರ್ಡ್ ಪ್ರಪೋಸಲ್ ಕೂಡ ಮೂವ್ ಮಾಡ್ತೀವಿ. ಮುಂದೆ ಕೂಡ ಅವರಿಗೆ ಇದೇ ರೀತಿ ಎನ್ಕರೇಜ್ಮೆಂಟ್ ಸಿಗಬೇಕು. ಇದೇ ರೀತಿ ನಾವು ಕಲ್ಲೂರಿಗೆ ಕೂಡ ಒಂದು ಸ್ಟ್ರಾಂಗ್ ಮೆಸೇಜ್ ಹೇಳ್ತಾ ಇದ್ದೀವಿ. ನಮ್ಮ ಲಿಮಿಟಲ್ಲಿ ಬಂದರೆ, ನಮ್ಮ ಲಿಮಿಟಲ್ಲಿ ಕರ್ತನ ಮಾಡಿದ್ರೆ ಅಥವಾ ಬೇರೆ ಲಿಮಿಟಲ್ಲಿ ಎಲ್ಲಿ ಮಾಡಿದ್ರೆ ನಾವು ಅಲ್ಲಿ ಹೋಗಿ ಅವರಿಗೆ ಹಿಡಿತೀವಿ. ಇಲ್ಲಿ ನಾವು ಅವರಿಗೆ ಇನ್ನೂ ಅವಕಾಶ ಕೊಡಲ್ಲ, ಟ್ರೈ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಇದರಲ್ಲಿ ನಮ್ಮ ಇಬ್ಬರು PSI ಜೊತೆಗೆ ನಮ್ಮ ಕ್ರೈಮ್ ಸಿಬ್ಬಂದಿ ರವಿ, ಸಿದ್ಲಗಪ್ಪ, ಆನಂದ್ ಮತ್ತು MM ಬಾಲ್ಡು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದು ಜೊತೆಗೆ ಬೇರೆ ಯಾರು ಕೆಲಸ ಮಾಡಿದರೆ ಅವರಿಗೆ ನಾವು ರಿವಾರ್ಡ್ ಕೊಡ್ತೀವಿ.